ನಮಸ್ಕಾರ. ಮುಖ್ಯಾಂಶಗಳು. 2 ದಿನಗಳ ರಷ್ಯಾ ಭೇಟಿಗಾಗಿ ಮಾಸ್ಕೋ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಆರ್ಥಿಕ ಅಪರಾಧಗಳ ತಡೆಗೆ ಜಾಗತಿಕ ಸಹಕಾರ ಅತ್ಯಗತ್ಯ, ಅರುಣ್ ಜೇಟ್ಲಿ ಪ್ರತಿಪಾದನೆ. ಹಲವು ಮಸೂದೆಗಳ ಅಂಗೀಕಾರದೊಂದಿಗೆ ತೆರೆಕಂಡ ಸಂಸತ್ ಚಳಿಗಾಲದ ಅಧಿವೇಶನ. ಬೆಂಗಳೂರು ಸಮೀಪದ ಜಿಗಣಿಯಲ್ಲಿ ಜನವರಿ 3ರಿಂದ 5 ದಿನಗಳ ಯೋಗ ಸಂಶೋಧನೆ ಅಂತಾರಾಷ್ಟ್ರೀಯ ಸಮ್ಮೇಳನ. ಯುಟಿ ಖಾದರ್. ವಾರ್ತೆಗಳ ವಿವರ. 2 ದಿನಗಳ ರಷ್ಯಾ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಈಗ ಸ್ವಲ್ಪ ಹೊತ್ತಿಗೆ ಮುನ್ನ ಅಲ್ಲಿನ ರಾಜಧಾನಿ ಮಾಸ್ಕೋ ತಲುಪಿದರು. ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ಅವರಿಗೆ ವಿಶೇಷ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು. ರಕ್ಷಣಾ ಪಡೆಗಳಿಂದ ಗೌರವ ವಂದನೆ ನೀಡಿ ಹಾರ್ದಿಕವಾಗಿ ಬರಮಾಡಿಕೊಳ್ಳಲಾಯಿತು. ತಮ್ಮ ಭೇಟಿ ಸಂದರ್ಭದಲ್ಲಿ ಪ್ರಧಾನಿ ಭಾರತ ರಷ್ಯಾ ವಾರ್ಷಿಕ ಶಿಖರ ಸಮ್ಮೇಳನದಲ್ಲಿ ಭಾಗವಹಿಸುವ ಜೊತೆಗೆ ವಾಣಿಜ್ಯ ವಲಯದ ಪ್ರಮುಖರೊಂದಿಗೆ ಸಮಾಲೋಚನೆ ನಡೆಸುವರು. ಭಾರತೀಯ ಸಮುದಾಯ ಆಯೋಜಿಸಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿಯೂ ಸಹ ಪ್ರಧಾನಿ ಪಾಲ್ಗೊಳ್ಳಲಿದ್ದಾರೆ. ಪ್ರವಾಸಕ್ಕೆ ಮುನ್ನ ಪ್ರಧಾನಿ ಈ ಭೇಟಿಯಿಂದ ಭಾರತ ಮತ್ತು ರಷ್ಯಾ ನಡುವೆ ಆರ್ಥಿಕ, ಇಂಧನ ಮತ್ತು ರಕ್ಷಣಾ ವಲಯದಲ್ಲಿ ಸಹಕಾರ ಸಂಬಂಧ ಇನ್ನಷ್ಟು ಸದೃಢಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಳೆದ 2 ದಶಕಗಳಿಂದ ಭಯೋತ್ಪಾದನೆಗೆ ಆರ್ಥಿಕ ನೆರವಿನ ಮೂಲ ತಡೆಯುವುದು ಕೂಡ ಅತಿ ದೊಡ್ಡ ಸವಾಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಗುಪ್ತಚರ ಸಂಸ್ಥೆ ಐಬಿ ಶತಮಾನೋತ್ಸವ ದತ್ತಿ ಉಪನ್ಯಾಸ ನೀಡಿದ ಅವರು ಆಧುನಿಕ ತಂತ್ರಜ್ಞಾನಗಳು ಆರ್ಥಿಕ ಅಪರಾಧಕ್ಕೆ ನೆರವಾಗುತ್ತಿವೆ ಎಂದು ತಿಳಿಸಿದರು. ಆರ್ಥಿಕ ಅಪರಾಧಗಳ ತಡೆಗೆ ಜಾಗತಿಕ ಸಹಕಾರ ಅತ್ಯಗತ್ಯವಾಗಿದ್ದು ಎಲ್ಲ ದೇಶಗಳು ಈ ವಿಷಯದಲ್ಲಿ ಒಗ್ಗೂಡಬೇಕಿದೆ ಎಂದು ಅವರು ನುಡಿದರು. Getting independence was the key political objective. Austerity was the way of life. And therefore the nature of economic offenses was entirely different. ದೇಶಾದ್ಯಂತ 14 ವಲಯಗಳಲ್ಲಿರುವ 29 ರೈಲುಗಾಲಿ ಕಾರ್ಯಾಗಾರ ಆಧುನೀಕರಣ ಕಾರ್ಯಕ್ಕೆ ಮಂಜೂರಾತಿ ನೀಡಲಾಗಿದೆ ಎಂದು ರೈಲ್ವೆ ಸಚಿವ ಸುರೇಶ್ ಪ್ರಭು ಲೋಕಸಭೆಯಲ್ಲಿಂದು ಹೇಳಿದ್ದಾರೆ. ಈ ಕಾರ್ಯಾಗಾರಗಳಲ್ಲಿ ರೋಬೋಟಿಕ್ ವೆಲ್ಡಿಂಗ್, ಲೇಸರ್ ಕಟಿಂಗ್ ಮತ್ತು ವೆಲ್ಡಿಂಗ್ ಸೇರಿದಂತೆ ನೂತನ ತಂತ್ರಜ್ಞಾನ ಅಳವಡಿಸಲಾಗುವುದು. ಆಧುನಿಕ ಸ್ಟೇನ್ಲೆಸ್ ಸ್ಟೀಲ್ ಬೋಗಿಗಳ ತಯಾರಿಕೆ ಮತ್ತು ದುರಸ್ತಿ ಕಾರ್ಯಕ್ಕಾಗಿ ಯಂತ್ರ ಕಾರ್ಯಾಗಾರದಲ್ಲೂ ನೂತನ ತಂತ್ರಜ್ಞಾನ ಅಳವಡಿಸಲಾಗುವುದು ಎಂದು ತಿಳಿಸಿದರು. ಮೇಲ್ದರ್ಜೆಗೇರಿಸುವಿಕೆ, ತಂತ್ರಜ್ಞಾನ ಅಳವಡಿಕೆ ಮತ್ತು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಕ್ಕೆ ಬಲ ತುಂಬುವ ನಿಟ್ಟಿನಲ್ಲಿ ವಿಶೇಷ ಸಮಿತಿಗಳನ್ನು ರಚಿಸಲಾಗಿದೆ. ಈ ಸಮಿತಿಗಳು ಉದ್ದೇಶಿತ ಕಾರ್ಯದ ಮೇಲೆ ಹೆಚ್ಚಿನ ಗಮನ ಹರಿಸಲಿದೆ ಎಂದು ಅವರು ನುಡಿದರು. ದೇಶದ 55,669 ಗ್ರಾಮಗಳಲ್ಲಿ ಇಂದಿಗೂ ಮೊಬೈಲ್ ದೂರವಾಣಿ ಸೌಲಭ್ಯ ಇಲ್ಲ ಎಂದು ದೂರಸಂಪರ್ಕ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ. ಕಳೆದ ಸೆಪ್ಟೆಂಬರ್ ಕೊನೆಯ ಹೊತ್ತಿಗೆ ದೂರಸಂಪರ್ಕ ಸಾಂದ್ರತೆ ಗ್ರಾಮೀಣ ಪ್ರದೇಶದಲ್ಲಿ 48.79 ಮತ್ತು ನಗರ ಪ್ರದೇಶದಲ್ಲಿ 152.36ರಷ್ಟಿದೆ. ದೇಶದ 5,97,608 ಗ್ರಾಮಗಳ ಪೈಕಿ 5,41,939 ಗ್ರಾಮಗಳಲ್ಲಿ ಈಗಾಗಲೇ ಮೊಬೈಲ್ ಸೇವೆ ಲಭ್ಯ ಇದ್ದು ಕೇವಲ 9.31ರಷ್ಟು ಅಂದರೆ 55,669 ಗ್ರಾಮಗಳಿಗೆ ಮೊಬೈಲ್ ಸೇವೆ ಒದಗಿಸಬೇಕಿದೆ ಎಂದು ಅವರು ವಿವರಿಸಿದರು. ರಾಷ್ಟ್ರೀಯ ದೂರಸಂಪರ್ಕ ನೀತಿ 2017ರ ಹೊತ್ತಿಗೆ ಗ್ರಾಮೀಣ ದೂರಸಂಪರ್ಕ ಸಾಂದ್ರತೆಯನ್ನು 70% ಮತ್ತು 2020ರ ಹೊತ್ತಿಗೆ 100% ಹೆಚ್ಚಿಸುವ ಗುರಿ ಹೊಂದಿದೆ ಎಂದು ಅವರು ತಿಳಿಸಿದರು. ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಲೋಕಸಭೆಯ ಕಲಾಪವನ್ನು ಮುಂದೂಡುವ ಮುನ್ನ ಸ್ಪೀಕರ್ ಸುಮಿತ್ರಾ ಮಹಾಜನ್ ಈ ಅಧಿವೇಶನದಲ್ಲಿ 13 ಮಸೂದೆಗಳಿಗೆ ಅಂಗೀಕಾರ ದೊರೆತಿದೆ ಎಂದು ತಿಳಿಸಿದರು. कुल 13 विधेयक पारित किए गए।
ರಾಜ್ಯಸಭೆಯಲ್ಲೂ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ವಿಪಕ್ಷಗಳ ಪ್ರತಿಭಟನೆಯ ನಡುವೆಯೂ 6 ಮಸೂದೆಗಳಿಗೆ ಧ್ವನಿಮತದ ಅಂಗೀಕಾರ ದೊರೆತಿದೆ. ಸಭಾಪತಿ ಹಮೀದ್ ಅನ್ಸಾರಿ ಕಳೆದ ಕೆಲವು ದಿನಗಳಿಂದ ಕಲಾಪಕ್ಕೆ ಅಡ್ಡಿಯಾಗಿರುವುದು ಪ್ರಜಾಸತ್ತೆಯ ದೃಷ್ಟಿಯಿಂದ ಉತ್ತಮ ಬೆಳವಣಿಗೆಯಲ್ಲ ಎಂದು ಖೇದ ವ್ಯಕ್ತಪಡಿಸಿದರು. Vehemence in language or behavior resulting in obstruction of proceedings, apart from interruption and neglect of listed agenda, also results in violation of the privileges of individual members themselves. ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಸೇರಿದಂತೆ ವಿಪಕ್ಷಗಳು ಈಗಷ್ಟೇ ಮುಕ್ತಾಯಗೊಂಡ ಅಧಿವೇಶನದಲ್ಲಿ ಕಲಾಪಕ್ಕೆ ಅಡ್ಡಿಪಡಿಸಿದ್ದು ದುರದೃಷ್ಟಕರ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ವೆಂಕಯ್ಯ ನಾಯ್ಡು ದೆಹಲಿಯಲ್ಲಿಂದು ಹೇಳಿದ್ದಾರೆ. ಈ ಮೂಲಕ ವಿಪಕ್ಷಗಳು ಜನತೆಯ ತೀರ್ಪಿಗೆ ಅಗೌರವ ತೋರಿದ್ದಾರೆ ಎಂದು ಅವರು ಟೀಕಿಸಿದರು. ಈ ಅಧಿವೇಶನದಲ್ಲಿ ಲೋಕಸಭೆ 14 ಮಸೂದೆಗಳಿಗೆ ಅಂಗೀಕಾರ ನೀಡಿದೆ. ಲೋಕಸಭೆಯಲ್ಲಿ 100.46% ಉತ್ಪಾದಕತೆ ಇದೆ. 9 ನೂತನ ಮಸೂದೆಗಳನ್ನು ಮಂಡಿಸಿದ್ದು 8ಕ್ಕೆ ಅಂಗೀಕಾರ ದೊರೆತಿದೆ. ದಿವಾಳಿತನ ಮಸೂದೆಯನ್ನು ಸಂಸದೀಯ ಜಂಟಿ ಸಮಿತಿ ಮುಂದೂಡಲಾಗಿದೆ ಎಂದು ಅವರು ವಿವರಿಸಿದರು. ರಾಜ್ಯಸಭೆಯಲ್ಲಿ 9 ಮಸೂದೆ ಅಂಗೀಕಾರಗೊಂಡಿದ್ದರೆ 1 ಮಸೂದೆ ಮಂಡನೆಯಾಗಿದೆ. ಮೇಲ್ಮನೆಯ ಉತ್ಪಾದಕತೆ ಕೇವಲ 46ರಷ್ಟಿರುವುದು ತುಂಬಾ ನಿರಾಶೆ ಉಂಟು ಮಾಡಿದೆ. ಅಂಗೀಕಾರಗೊಂಡ ಬಹುತೇಕ ಮಸೂದೆಗಳ ಕುರಿತು ಚರ್ಚೆಯಾಗದಿರುವುದು ಆರೋಗ್ಯಕರವಲ್ಲ ಎಂದು ಅವರು ಖೇದ ವ್ಯಕ್ತಪಡಿಸಿದರು. ವಿಪಕ್ಷಗಳು ಚರ್ಚೆ ಬಯಸುವ ವಿಷಯಗಳಿಗೆ ಅವಕಾಶ ನೀಡುವುದಾಗಿ ಸರ್ಕಾರ ಭರವಸೆ ನೀಡಿದ್ದರೂ ಮೊದಲ ದಿನದಿಂದಲೇ ಅವು ಕಲಾಪಕ್ಕೆ ಅಡ್ಡಿ ಉಂಟು ಮಾಡುತ್ತಾ ಬಂದಿದ್ದವು ಎಂದು ಅವರು ಹೇಳಿದರು. 100.46%. 9 new bills were introduced, out of which 8 bills were passed. 1 bill is referred to Joint Select Committee of the Parliament. ದೆಹಲಿ ಕ್ರಿಕೆಟ್ ಸಂಸ್ಥೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಸಂಬಂಧ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರ ವಿರುದ್ಧ ಆರೋಪ ಮಾಡಿದ್ದ ಬಿಜೆಪಿ ಸಂಸದ ಹಾಗೂ ಮಾಜಿ ಕ್ರಿಕೆಟಿಗ ಕೀರ್ತಿ ಆಜಾದ್ ಅವರನ್ನು ಪಕ್ಷದಿಂದ ಇಂದು ಅಮಾನತುಗೊಳಿಸಲಾಗಿದೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಹಾಗೂ ದೆಹಲಿ ಬಿಜೆಪಿ ಘಟಕದ ಅಧ್ಯಕ್ಷ ರಾಮನಾಥ್ ಕೀರ್ತಿ ಆಜಾದ್ ಅವರನ್ನು ಪಕ್ಷ ವಿರೋಧಿ ಚಟುವಟಿಕೆಗಳಿಗಾಗಿ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಕಳೆದ ಭಾನುವಾರ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ದೆಹಲಿ ಮತ್ತು ಜಿಲ್ಲಾ ಕ್ರಿಕೆಟ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದ ವೇಳೆ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪ ಮಾಡಿದ್ದರು. ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ಸಹಯೋಗದೊಂದಿಗೆ ಯೋಗ ಸಂಶೋಧನೆ ಮತ್ತು ಜೀವನದಲ್ಲಿ ಅದರ ಅಳವಡಿಕೆ ಕುರಿತು 21ನೇ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಜನವರಿ 3ರಿಂದ 5 ದಿನಗಳ ಕಾಲ ಬೆಂಗಳೂರು ಸಮೀಪದ ಜಿಗಣಿಯಲ್ಲಿ ನಡೆಯಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಬೆಂಗಳೂರಿನಲ್ಲಿಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ 5 ದಿನಗಳ ಕಾಲ ನಡೆಯುವ ಸಮ್ಮೇಳನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯಪಾಲ ವಜೂಭಾಯಿ ವಾಲಾ, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳುವರು. ಸಮ್ಮೇಳನದಲ್ಲಿ ವಿವಿಧ ಮಾರಕ ರೋಗಗಳಿಗೆ ಆಯುಷ್ ಚಿಕಿತ್ಸೆ ಕುರಿತಂತೆ ಪ್ರಮುಖವಾಗಿ ಚರ್ಚೆ ನಡೆಸಲಾಗುವುದು. ಕೇಂದ್ರ ಆಯುಷ್ ಕಾರ್ಯಪಡೆ ಅಧ್ಯಕ್ಷ ಡಾಕ್ಟರ್ ಎಚ್ಆರ್ ನಾಗೇಂದ್ರ ಮಾತನಾಡಿ, ಆಧುನಿಕ ಕಾಯಿಲೆಗಳಿಗೆ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿ ವ್ಯವಸ್ಥೆಯನ್ನು ಸೇರಿಸಬೇಕೆಂಬ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಈ ಸಮ್ಮೇಳನ ಆಯೋಜಿಸಲಾಗಿದೆ ಎಂದರು. ಪ್ರಮುಖವಾಗಿ ಇವತ್ತು ಆಯುಷ್ನಿಂದಿರುವಂತಹ ಔಷಧ ಮತ್ತು ಅದರಿಂದ ಆಗುವಂತಹ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅದರಿಂದ ಆಗುವಂತಹ ಪ್ರಯೋಜನ, ಇದರ ಜೊತೆಯಲ್ಲಿ ಮಾಡರ್ನ್ ಮೆಡಿಸಿನ್ ಕೂಡ ಆಗುವಂತಹ ಒಂದು ಟ್ರೀಟ್ಮೆಂಟ್ ಎರಡೂ ಸೇರಿ, ಮಾಡರ್ನ್ ಮೆಡಿಸಿನ್ ಮತ್ತು ಆಯುಷ್ ಮೆಡಿಸಿನ್ ಎರಡೂ ಸೇರಿ ಈ ರೀತಿಯ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಅತ್ಯುತ್ತಮವಾದ ಚಿಕಿತ್ಸೆಯನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇವತ್ತು ಮುಟ್ಟಿಸುವಂತಹ ಈ ಒಂದು ಬಹುದೊಡ್ಡ ದಿಕ್ಸೂಚಿ ಕೊಡುವಂತಹ ಒಂದು ಕಾರ್ಯಕ್ರಮ ಮತ್ತು ಸಮ್ಮೇಳನ ಇವತ್ತು ಆಗಿದೆ. ನಮ್ಮ ಆಧುನಿಕ ಕಾಯಿಲೆಗಳಿಗೆ ಕೇವಲ ಮಾಡರ್ನ್ ಮೆಡಿಸಿನ್ ಪರಿಪೂರ್ಣವಾದಂತಹ ಒಂದು ಪರಿಹಾರ ಸಿಗ್ತಾ ಇಲ್ಲ. ಮನುಷ್ಯ ಡಯಾಬಿಟಿಸ್, ಕೇವಲ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಬಂದರೆ ಈ ರೇಟ್ ಬರುತ್ತೆ. ಮನುಷ್ಯ ಕ್ಯಾನ್ಸರ್ ನಂಬರ್ ಅಂತ ಆಗ್ಬಿಟ್ಟಿದೆ ಇವತ್ತು. ಆದ್ದರಿಂದ ಅವರೇನು ಮಾಡ್ತಿದ್ದಾರೆ, ಬೇರೆ ನಮ್ಮ ಟ್ರೆಡಿಷನಲ್ ಸಿಸ್ಟಮ್ಸ್ ನಾವು ಇದ್ರ ಸೇರಿಸ್ಬೋದಾ ಅನ್ನೋದನ್ನು ಅವ್ರು ಯೋಚನೆ ಮಾಡ್ತಾರೆ. ಇದು ಹೇಗೆ ನಾವು ಸರಳವಾದಂತಹ ನಮ್ಮ ಗಿಡಮೂಲಿಕೆಗಳಿಂದ ಮತ್ತು ನಮ್ಮ ಯೋಗಾಭ್ಯಾಸಗಳಿಂದ ಜೀವನದ ಪರಿವರ್ತನೆಗಳಿಂದ ಹೇಗೆ ನಾವು ಸರಿಪಡಿಸ್ಬೋದು. ಹಿಂದೂಸ್ತಾನ್ ಏರೋನಾಟಿಕಲ್ ಸಂಸ್ಥೆ HAL 75ನೇ ವರ್ಷಾಚರಣೆ ವಜ್ರ ಮಹೋತ್ಸವದ ಅಂಗವಾಗಿ ಸಂಸ್ಥೆ ಉತ್ಪಾದಿತ ವಿವಿಧ ಹಗುರ ಯುದ್ಧ ವಿಮಾನ ಹಾಗೂ ಹೆಲಿಕಾಪ್ಟರ್ಗಳ ಹಾರಾಟ ಪ್ರದರ್ಶನವನ್ನು ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿತ್ತು. ತೇಜಸ್ ಯುದ್ಧ ವಿಮಾನ ಹಗುರ ಧ್ರುವ ಹೆಲಿಕಾಪ್ಟರ್ಗಳು ಬಾನಂಗಳದಲ್ಲಿ ಚಿತ್ತಾರ ಮೂಡಿಸಿದವು.
ಎಚ್ಎಎಲ್ ಸಂಸ್ಥೆಯ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಟಿ ಸುವರ್ಣರಾಜು ಕಳೆದ 75 ವರ್ಷ ಎಚ್ಎಎಲ್ ಸಂಸ್ಥೆ ವಿವಿಧ ಯುದ್ಧ ವಿಮಾನಗಳು ಹಾಗೂ ಹಗುರ ಹೆಲಿಕಾಪ್ಟರ್ಗಳು ಇಂಜಿನ್ಗಳ ಉತ್ಪಾದನೆಯಲ್ಲಿ ತನ್ನದೇ ವೇದಿಕೆ ಸೃಷ್ಟಿ ಮಾಡಿಕೊಂಡಿದೆ. ಮುಂದಿನ 25 ವರ್ಷಗಳನ್ನು ಸವಾಲಾಗಿ ಸ್ವೀಕರಿಸಿದ್ದು, ಸಂಸ್ಥೆ ಪ್ರಪಂಚದಲ್ಲೇ ಮುಂಚೂಣಿಯಲ್ಲಿರುವ 10 ಸಂಸ್ಥೆಗಳಲ್ಲಿ ಒಂದು ಸಂಸ್ಥೆಯಾಗಿ ಹೊರಹೊಮ್ಮಲಿದೆ ಎಂದು ತಿಳಿಸಿದರು. 10 ವರ್ಷಗಳಲ್ಲಿ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನಗಳು ಹಾಗೂ ಇಂಜಿನ್ಗಳನ್ನು ಹೊಂದಲಿದ್ದು, ಇಸ್ರೋ ಜೊತೆ ಮಾನವ ಸಹಿತ ಬಾಹ್ಯಾಕಾಶ ಉಡಾವಣಾ ಕಾರ್ಯಕ್ರಮಗಳಿಗೆ ಕೈ ಜೋಡಿಸಲಿದೆ ಎಂದು ಹೇಳಿದರು. ಉಡುಪಿಯ ವಿಜಯನಾಥ ಶೆಣೈ, ಮೈಸೂರಿನ ಎಲ್ಎಸ್ಎನ್ ಆಚಾರ್ಯ ಹಾಗೂ ಗದಗಿನ ಕಾಶಪ್ಪ ವಿ ಕುಂದಗೋಳ ಅವರು 2015ನೇ ಸಾಲಿನ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಗೌರವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎಂದು ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಎಂಎಸ್ ಮೂರ್ತಿ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. 10 ಕಲಾವಿದರು ಅಕಾಡೆಮಿಯ ವಾರ್ಷಿಕ ಕಲಾ ಬಹುಮಾನಕ್ಕೆ ಪಾತ್ರರಾಗಿದ್ದಾರೆ. ಪ್ರಶಸ್ತಿ ವಿತರಣಾ ಸಮಾರಂಭ ಬಾಗಲಕೋಟೆಯಲ್ಲಿ ಮುಂದಿನ ಮಾಸಾಂತ್ಯದಲ್ಲಿ ಅಥವಾ ಫೆಬ್ರವರಿ ಮೊದಲ ವಾರ ನಡೆಯಲಿದೆ ಎಂದು ತಿಳಿಸಿದರು. ಅದು ಈಗಾಗಲೇ ಅನೇಕ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು ಮತ್ತು ಇತರ ಅಕಾಡೆಮಿಗಳ ಸಹಯೋಗದಲ್ಲಿ ಈ ಕಲಾ ಶಿಬಿರಗಳನ್ನು ಮಾಡುವುದು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಜರ್ಮನಿಯ ಸಸ್ಯಶಾಸ್ತ್ರಜ್ಞ ಹಾಗೂ ಉದ್ಯಾನ ವಿನ್ಯಾಸಕಾರ ಗುಸ್ತಾವ್ ಹೆಮ್ರನ್ ಕಂಬ್ರಿಗಿಲ್ 150ನೇ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಪರಿಸರ ತಜ್ಞ ಡಾಕ್ಟರ್ ಎನ್ಎಲ್ ಯಲ್ಲಪ್ಪರೆಡ್ಡಿ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು. ನಂತರ ಕಂಬ್ರಿಗಿಲ್ ಅವರ ಜೀವನ ಚರಿತ್ರೆ ಅರಿಯಲು ಹಾಗೂ ಅವರು ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಲು ಪ್ರೌಢಶಾಲಾ ಪಠ್ಯದಲ್ಲಿ ಅವರ ವಿಷಯ ಸೇರಿಸಬೇಕೆಂದು ಮನವಿ ಮಾಡಿದರು. ಪರಿಸರದ ಕಡೆಗಣನೆಯೇ ಪ್ರಪಂಚದಲ್ಲಿ ಇಂದು ಎದುರಿಸುತ್ತಿರುವ ಪರಿಸರ ಅಸಮತೋಲನಕ್ಕೆ ಕಾರಣ. ಪರಿಸರದ ಬಗ್ಗೆ ಅರಿವು ಪಡೆಯುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಅವರು ಹೇಳಿದರು. They should understand how a man can contribute for the welfare and how a scientist with multifaceted dimensions can improve the quality of a life. He is given a definition for welfare, well-being and quality of a life. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2 ದಿನಗಳ ರಷ್ಯಾ ಭೇಟಿಗಾಗಿ ಮಾಸ್ಕೋ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಆರ್ಥಿಕ ಅಪರಾಧಗಳ ತಡೆಗೆ ಜಾಗತಿಕ ಸಹಕಾರ ಅತ್ಯಗತ್ಯ, ಅರುಣ್ ಜೇಟ್ಲಿ ಪ್ರತಿಪಾದನೆ. ಹಲವು ಮಸೂದೆಗಳ ಅಂಗೀಕಾರದೊಂದಿಗೆ ತೆರೆಕಂಡ ಸಂಸತ್ ಚಳಿಗಾಲದ ಅಧಿವೇಶನ. ಹಾಗೂ ಬೆಂಗಳೂರು ಸಮೀಪದ ಜಿಗಣಿಯಲ್ಲಿ ಜನವರಿ 3ರಿಂದ 5 ದಿನಗಳ ಯೋಗ ಸಂಶೋಧನೆ ಅಂತಾರಾಷ್ಟ್ರೀಯ ಸಮ್ಮೇಳನ ಯುಟಿ ಖಾದರ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.